ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು KLE ಧ್ವನಿ 90.4 FM. ಬೆಳಗಾವಿಗರ ಆರೋಗ್ಯಕ್ಕಾಗಿ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕಾಗಿ ಇರುವಂತಹ ವೇದಿಕೆ ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಸಮಾಜದ ಆರೋಗ್ಯವನ್ನ ಕಾಪಾಡುವಲ್ಲಿ ಫಾರ್ಮಸಿಸ್ಟ್ಗಳ ಪಾತ್ರ ಅತ್ಯಂತ ಮಹತ್ವದುಳ್ಳದ್ದಾಗಿದೆ. ಹಾಗಾಗಿ ಇಂದು ವಿಶ್ವ ಔಷಧ ತಜ್ಞರ ದಿನ, ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅಂತ ಆಚರಣೆ ಮಾಡಲಾಗುತ್ತೆ. ಹಾಗಿದ್ರೆ ಈ ದಿನ ಹೇಗೆ ಹುಟ್ಟು, ಇದರ ಮಹತ್ವವೇನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಜಯ್ ಹುಲಿಯಾಳ್ಕರ್, ಸಹಾಯಕ ಪ್ರಾಧ್ಯಾಪಕರು, KLE ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯ, ಬೆಳಗಾವಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗಾಗಲೇ ನಾ ಹೇಳಿದೆ, ಸಮಾಜದ ಒಂದು ಆರೋಗ್ಯವನ್ನ ಕಾಪಾಡುವಲ್ಲಿ ಒಂದು ಫಾರ್ಮಸಿಸ್ಟ್ಗಳ ಪಾತ್ರ ಬಹಳ ಮುಖ್ಯವಾಗಿದೆ. ಹಾಗಾಗಿ ಈ ಒಂದು ದಿನ ಹೇಗೆ ಹುಟ್ಟು ಅಂತ ಸರ್, ಯಾಕೆ ಈ ದಿನವನ್ನ ನಾವು ಆಚರಣೆ ಮಾಡ್ತೀವಿ ಅಂತ? First, the World Pharmacist Day was established in the year of 2009 by the International Pharmaceutical Federation, FIP ಅಂತ ನಾವು ಕರಿತೀವಿ ಅದನ್ನು. The global organization representing pharmacy and pharmaceutical sciences and pharmaceutical education. The main education quality improvement in the pharmacy field as well as the pharmaceutical sciences. Development of pharmaceutical sciences, the role of this International Pharmaceutical Federation, FIP ಅಂತ ಇನ್ನು ನಾವು ಕರಿತೀವಲ್ಲ ಅದನ್ನು. And most probably the date when we are going to celebrate every year, September 25th. FIP recognized September 25th was why we are going to choose, why they have choose the 25th September only, because on this day 1912 FIP was founded. ಅಂದರೆ ಇವಾಗ ಆಲ್ರೆಡಿ ನಾವೇನು ಹೇಳಿದ್ವಲ್ಲ, ಇಂಟರ್ನ್ಯಾಷನಲ್ ಫಾರ್ಮಾಸ್ಯೂಟಿಕಲ್ ಫೆಡರೇಷನ್ ಅಂತ ಏನು ನಾವು ಹೇಳಿದ್ವಲ್ಲ, ಅದು 1912 ಎಸ್ಟಾಬ್ಲಿಷ್ ಆಯಿತು. ಯಾವತ್ತು? ಸೆಪ್ಟೆಂಬರ್ 25 ಅಲ್ಲಿ. ಅದಕ್ಕೆ ಆ ದಿನಾನ ಫಾರ್ಮಸಿಸ್ಟ್ ಡೇ ಅಂತ ಸೆಲೆಬ್ರೇಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ರು. ಫೌಂಡೆಡ್ ಇನ್ ದ ಹ್ಯೂಜ್ ನೆದರ್ಲ್ಯಾಂಡಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಸಿನ್ಸ್ ದ್ಯಾಟ್ ದ FIP ಹ್ಯಾಸ್ ವರ್ಕ್ಡ್ ಟೈರ್ಲೆಸ್ಲಿ ಟು ಅಡ್ವಾನ್ಸ್ ಫಾರ್ಮಸಿ ಎಜುಕೇಷನ್ ಆ್ಯಂಡ್ science worldwide, and every year FIP announced the theme to highlight the pharmacist role in health as well as the well-being. ಸರ್, ಹಾಗಿದ್ರೆ ಈ ವರ್ಷದ ಯಾವ ಒಂದು ಘೋಷವಾಕ್ಯದಡಿಯಲ್ಲಿ ಈ ವರ್ಷ ಈ ಒಂದು ಔಷಧಿ ತಜ್ಞರ ದಿನವನ್ನ ಆಚರಣೆ ಮಾಡಲಾಗ್ತಾ ಇದೆ ಅಂತ? This year the global theme is think health and think pharmacist ಅಂತ ನಾವು ಕರಿತೇವೆ ಅದನ್ನು. ಅದು ಅಂದರೆ ಇವಾಗ ಹೆಲ್ತ್ ಬಗ್ಗೆ, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಮತ್ತು ಅದರ ಮಹತ್ವವನ್ನು ಫಾರ್ಮಸಿಸ್ಟ್ ಅವರು ಹೇಗೆ ಅದನ್ನು ಗುಣಪಡಿಸಲು ವ್ಯಕ್ತಪಡಿಸುತ್ತಾರೆ ಅನ್ನೋದನ್ನು ಇದರ ವಾಕ್ಯದ ಮೂಲ. ಸರ್, ಇನ್ನು ಇವಾಗ KLE ಔಷಧಿ ವಿಜ್ಞಾನ ಮಹಾವಿದ್ಯಾಲಯದ ಬಗ್ಗೆ ತಿಳಿಸೋದಾದ್ರೆ? KLE ಔಷಧಿ ಮಹಾವಿಜ್ಞಾನ ಇದೊಂದು ತುಂಬ ಹಳೆಯದಾದಂತಹ ಔಷಧಿ ಮಹಾವಿದ್ಯಾಲಯ. ಇಲ್ಲಿ ನಾವು ಡಿಪ್ಲೊಮಾ ಇನ್ ಫಾರ್ಮಸಿ ಅಂತಂದರೆ ಡಿ-ಫಾರ್ಮಸಿ ಅಂತ ನಾವೇನು ಕರಿತೀವಿ ಇದನ್ನು ಸ್ಟಾರ್ಟ್ ಮಾಡಿದರು ಮೊದಲು. ಆಮೇಲೆ ಡಿಪ್ಲೊಮಾ ಇನ್ ಫಾರ್ಮಸಿ ಆದಮೇಲೆ B-ಫಾರ್ಮಸಿ, ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ನಾವೇನು ಕರಿತೀವಿ ಅದನ್ನು ಸ್ಟಾರ್ಟ್ ಮಾಡಿದರು. ಆಮೇಲೆ M-ಫಾರ್ಮಸಿ, ಮಾಸ್ಟರ್ ಆಫ್ ಫಾರ್ಮಸಿ ಅಂತ ಅದನ್ನು ಸ್ಟಾರ್ಟ್ ಮಾಡಿದರು. ಆಮೇಲೆ ಡಾಕ್ಟರ್ ಆಫ್ ಫಾರ್ಮಸಿ ಅಂದರೆ PharmD ಅಂತ ನಾವೇನು ಕರಿತೀವಿ ಅದನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಇವಾಗ ನೋಡಬೇಕು ಅಂತಂದರೆ ನಮ್ಮ ಔಷಧಿ ಮಹಾವಿಜ್ಞಾನದ ಅಡಿಯಲ್ಲಿ ಇವಾಗ MSc ಕಾಸ್ಮೆಟಿಕ್ ಸೈನ್ಸ್ ಅಂತ ಹೊಸದಾಗಿ ಒಂದು ಕೋರ್ಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಆಮೇಲೆ MSc ಕ್ಲಿನಿಕಲ್ ರಿಸರ್ಚ್, MSc ಫಾರ್ಮಸಿ ಪ್ರಾಕ್ಟೀಸ್ ರಿಲೇಟೆಡ್ ಕೋರ್ಸಸ್ಸನ್ನು ನಾವು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ವಿ. ಸರ್, ಇವಾಗ ಒಬ್ಬ ಫಾರ್ಮಸಿಸ್ಟ್ ಆಗಬೇಕು ಅನ್ನೋದಾದರೆ, ಔಷಧ ತಜ್ಞ ಆಗಬೇಕು ಅಂದರೆ ವಿದ್ಯಾರ್ಹತೆ ಏನಿರಬೇಕಾಗುತ್ತೆ ಸರ್? ಇವಾಗ ಔಷಧ ತಜ್ಞ ಅಂದರೆ ಫಾರ್ಮಸಿ ಅಂದರೆ ಮೊದಲು ಇತ್ತು ಡಿಪ್ಲೊಮಾ ಇನ್ ಫಾರ್ಮಸಿ ಅಂದರೆ ಡಿ-ಫಾರ್ಮಸಿ ಮಾಡಬೇಕಾತಂದರೆ 10th ಆದಮೇಲೆ, SSLC ಆದಮೇಲೆ ಅವರು ಮಾಡ್ಬೋದಾಗಿತ್ತು. ಬಟ್ ಇವಾಗ ಏನಾಗಿದೆ, ಅದೆಲ್ಲ ಚೇಂಜಸ್ ಅಂದರೆ ಡೇ ಬೈ ಡೇ ಚೇಂಜಸ್ ಆದಮೇಲೆ ಏನಾಗಿದೆ, ಇವಾಗ ಸೆಕೆಂಡ್ PUC ಈಸ್ ಕಂಪಲ್ಸರಿ ಫಾರ್ ಎಜುಕೇಷನ್ ಆಫ್ ಡಿಪ್ಲೊಮಾ ಇನ್ ಫಾರ್ಮಸಿ ಆ್ಯಸ್ ವೆಲ್ ಆಸ್ B-ಫಾರ್ಮಸಿ, ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ಏನು ಕರಿತೀವಿ ಅದನ್ನು. ಇದರ ಡಿಪ್ಲೊಮಾ ಆರ್ ಡಿಗ್ರಿ. ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತಂದರೆ ಅದು ಡಿಗ್ರಿ, ಅದು ಬೇಕು ಅಂತಂದ್ರೆ ನಾವು ಸೆಕೆಂಡ್ PUC ಕಂಪ್ಲೀಟ್ ಆಗಿರಲೇಬೇಕು. ಡಿಪ್ಲೊಮಾ ಮಾಡಬೇಕಾತಂದ್ರೂ ಇವಾಗ ನಾವು ಸೆಕೆಂಡ್ PUC ಕಂಪ್ಲೀಟ್ ಆಗಿರಲೇಬೇಕು. ಸರ್, ಇವಾಗ ಫಾರ್ಮಸಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಏನು ಕಲಿಸಲಾಗುತ್ತೆ ಅಂತ? ಇವಾಗ ಫಾರ್ಮಸಿ ಕಾಲೇಜಲ್ಲಿ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಪ್ರಿಪ್ರೇಷನ್ ಮೆಥಡ್ ಆಫ್ ಫಾರ್ಮುಲೇಷನ್ ಅಂದರೆ ಇವಾಗ ಸಿರಪ್ಸು, ಎಲಿಕ್ಸರ್ಸು ಅಂದರೆ ಎಲಿಕ್ಸರ್ಸ್ ಅಂತಂದರೆ ಇವಾಗ ಜನರಲ್ಲಾಗಿ ನಾವು ಹೇಳಬೇಕಂತಂದರೆ ಕಫ್ ಸಿರಪ್ ಹೇಗೆ ಪ್ರಿಪೇರ್ ಮಾಡ್ತೀವಿ, ಟ್ಯಾಬ್ಲೆಟ್ಸು, ಪ್ರಿಪ್ರೇಷನ್ ಆಫ್ ಟ್ಯಾಬ್ಲೆಟ್ ಆ್ಯಂಡ್ ಫಾರ್ಮುಲೇಷನ್ ಆಫ್ ಟ್ಯಾಬ್ಲೆಟ್ಸ್ ಅಂದರೆ ಏನೇನು ಕೆಮಿಕಲ್ಸ್
ಇಂಗ್ರೀಡಿಯೆಂಟ್ಸ್ ವಾಟ್ ವಿ ಆಲ್ ಆರ್ ಗೋಯಿಂಗ್ ಟು ಯೂಸ್ ಇನ್ ದ ಪ್ರಿಪರೇಷನ್ ಆಫ್ ದ ಟ್ಯಾಬ್ಲೆಟ್ಸ್ ಅದೆಲ್ಲ ನಾವು ಅದರಲ್ಲಿ ಕಲಿಬಹುದು. ಮತ್ತು ಇವಾಗ ಆ ಥರ ನೋಡಬೇಕು ಅಂತಂದರೆ ರಿಸರ್ಚಲ್ಲೂ ಏನೇನು ನಮಗೆ ಅನುಕೂಲವಾಗುತ್ತೆ, ಅಂದರೆ ಇವಾಗ ಫ್ಯೂಚರಲ್ಲಿ ರಿಸರ್ಚ್ ಮಾಡಬೇಕಂತಂದರೆ ಏನೇನು ಬೇಕಾಗ್ಬೋದು ಅದನ್ನೆಲ್ಲನೂ ನಾವು ಬೇಸಿಕ್ ನಾಲೆಜಲ್ಲಿ ನಾವು ಅದನ್ನು ಕೊಡ್ತಾ ಹೋಗ್ತೇವೆ. ಸರ್, ಇವಾಗ ಸಮುದಾಯ ಫಾರ್ಮಸಿ, ಕಮ್ಯುನಿಟಿ ಫಾರ್ಮಸಿ ಅಂದ್ರೆ ಏನು ಅಂತ? ಕಮ್ಯುನಿಟಿ ಫಾರ್ಮಸಿ ಅಂತಂತಂದರೆ ಜನರಲಿ ವಿ ಆರ್ ಗೋಯಿಂಗ್ ಟು ಗೈಡ್ ದ ಪೇಷಂಟ್ಸ್ ಆರ್ ಪೀಪಲ್ ವಾಟ್ ವಿ ಆರ್ ಗೋಯಿಂಗ್ ಟು ಎನ್ಶ್ಯೂರ್ ದ ಸೇಫ್ ಯೂಸ್ ಆಫ್ ಮೆಡಿಸಿನ್ಸ್. ಅಂದರೆ ಇವಾಗ ಏನಾದರೂ ಒಂದು ಯಾವುದಾದ್ರೂ ಎಕ್ಸಾಂಪಲ್ಲು, ಒಂದು ಯಾವುದೋ ಪ್ಯಾರಾಸೆಟಮಾಲ್, ಇವಾಗ ಪ್ಯಾರಾಸೆಟಮಾಲೇ ಅದನ್ನು ನಾವು ಒಂದು 10 ದಿವಸ ತೊಗೋಬೋದು, 20 ದಿವಸ ತೊಗೋಬೋದು. ಹಾಗೆ 6 months, ನಾಟ್ ಮೋರ್ ದೆನ್ 6 months. Okay, if we are going to consume the paracetamol more than 6 months, it may shows the adverse effects like it affects on the kidney, liver, damage of the liver, or it may produce the liver toxicity. ಈ ಥರ ಏನಾದರೂ ಅಡ್ವರ್ಸ್ ಎಫೆಕ್ಟ್ ಅಂದರೆ ಅದಕ್ಕೆ ನಾವು ಕಮ್ಯುನಿಟಿ ಫಾರ್ಮಸಿಸ್ಟ್ ಅಂತಂದರೆ ಮೇನ್ ಇವಾಗ ಅವ್ರಿಗೆ ಗೈಡ್ ಮಾಡ್ತೀವಿ ಪೇಷಂಟ್ಸ್ಗೆ. ಇವಾಗ ಎಷ್ಟು ದಿನದಿಂದ ತೊಗೊಳ್ತಾ ಇದ್ದೀರಾ, ಓಕೆ ಇದು 5 ದಿವಸ ತೊಗೊಳ್ಳಿ ಸಾಕು, 2 ದಿವಸ ತೊಗೊಳ್ಳಿ ಸಾಕು. ಆ್ಯಂಟಿಬಯೋಟಿಕ್ಸು ಇವಾಗೆಲ್ಲ ನೋಡ್ತಾ ಇರ್ತೀವಿ ನಾವು, ಜನರಲಿ ನೆಗಡಿ ಅಥವಾ ಕೆಮ್ಮು ಬಂದರೆ ಆ್ಯಂಟಿಬಯೋಟಿಕ್ಸ್ ಕಾಮನ್. ಓಕೆ, ಅದರಲ್ಲಿ ಏನು ಮಾಡ್ತಾರೆ, 2 ದಿವಸ ತೊಗೊಳ್ತಾರೆ, ಕಡಿಮೆ ಆಯಿತು ಅಂತ ಬಿಟ್ಬಿಡ್ತಾರೆ. ಹಾಗಾದರೆ ಏನಾಗುತ್ತೆ, ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಡೆವಲಪ್ ಆಗುತ್ತೆ. ಅದೇ ಸೇಮ್ ಆ್ಯಂಟಿಬಯೋಟಿಕ್ ಇವಾಗ ನೆಕ್ಸ್ಟು ಮತ್ತೆ ಕೆಮ್ಮು ಮತ್ತು ನೆಗಡಿ ಬಂದರೆ ಅದನ್ನು ತೊಗೊಳಕ್ಕೆ ಹೋದರೆ ಅವಾಗ ಅದರ ಔಷಧ ಪ್ರಮಾಣ ಕಡಿಮೆ ಆಗಿರುತ್ತೆ, ನಮ್ಮ ಬಾಡಿಯಲ್ಲಿ ರೆಸಿಸ್ಟೆನ್ಸ್ ಡೆವಲಪ್ ಆಗಿರುತ್ತೆ. ಅದಕ್ಕೆ ಆ ಥರ ನಾಲೆಜನ್ನು ಕಮ್ಯುನಿಟಿ ಫಾರ್ಮಸಿಸ್ಟ್ದವರು ಪ್ರೊವೈಡ್ ಮಾಡ್ತಾರೆ ಜನಗಳಿಗೆ. ಸರ್, ಈಗ ಔಷಧ ತಜ್ಞರು ಈ ಒಂದು ಸಂಶೋಧನೆಯಲ್ಲಿ ಯಾವ ರೀತಿ ಒಂದು ಸಹಕಾರ ನೀಡ್ತಾರೆ ಅಂತ ಇವಾಗ ರಿಸರ್ಚ್ನಲ್ಲೆಲ್ಲ? ರಿಸರ್ಚಲ್ಲಿ ಔಷಧ ತಜ್ಞರು ಫಸ್ಟು R&D ಅಂತ ಏನು ನಾವು ಕರಿತೀವಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅಂದರೆ ಮೊದಲು ಅವ್ರು ಏನು ಮಾಡಬೇಕು, ರಿಸರ್ಚಲ್ಲಿ ಮೊದಲು ಲಿಟ್ರೇಚರ್ ರಿವ್ಯೂ ಮಾಡಬೇಕು. ಅಂದರೆ ಇವಾಗ 1 by 1 ಯಾವುದಾದ್ರೂ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಫಸ್ಟ್ ಟಾಪಿಕ್ ಸೆಲೆಕ್ಷನ್ ಮಾಡ್ತಾರೆ ಅವರು. ಆ ಟಾಪಿಕ್ ಸೆಲೆಕ್ಟಲ್ಲಿ ಆ ಟಾಪಿಕಲ್ಲಿ ಆಲ್ರೆಡಿ ಮಾರ್ಕೆಟಲ್ಲಿ ಏನೇನು ಅವೈಲೇಬಲ್ ಇದೆ ಅಥವಾ ಏನೇನು ಅವೈಲೇಬಲ್ ಇಲ್ಲ, ಈ ಟಾಪಿಕ್ ನಾವು ಮಾಡಿದರೆ ಮುಂದೆ ನಮಗೆ ಏನಾದರೂ ಕನ್ಕ್ಲೂಷನ್ ಅಂತ ಏನು ಕರಿತೀವಿ, ಔಟ್ಪುಟ್, ನಮಗೆ ಔಟ್ಕಮ್ ಏನಾದರೂ ಸಿಗುತ್ತಾ ಇಲ್ವಾ ಅದನ್ನು ವಿಚಾರ ಮಾಡಿಕೊಂಡು ನಾವು ಲಿಟ್ರೇಚರ್ ರಿವ್ಯೂ ಮಾಡಬೇಕಾಗುತ್ತೆ ಅವಾಗ ಟಾಪಿಕ್ ಅನುಗುಣವಾಗಿ. ಆಮೇಲೆ ಲಿಟ್ರೇಚರ್ ರಿವ್ಯೂ ಆದಮೇಲೆ ನೆಕ್ಸ್ಟು ನಾವೇನು ಮಾಡ್ತೀವಿ, ಒಂದು ಮೆಥಡ್, ಯಾವ ಮೆಥಡ್ಗೆ ಹೋಗಬೇಕು. ಓಕೆ, ವೆದರ್ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ಟಾಪಿಕಲ್ ರೂಟ್ ಆರ್ ಓರಲ್ ರೂಟ್, ಪೇರೆಂಟ್ರಲ್ ರೂಟ್, ಬೇರೆ ಬೇರೆ ಥರ ಈ ಥರ ನಾವು ಟಾಪಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆ ಥರ ಟಾಪಿಕ್ ಸೆಲೆಕ್ಟ್ ಆದಮೇಲೆ ಏನಾಗುತ್ತೆ, ನೆಕ್ಸ್ಟು ಆ ಟಾಪಿಕ್ ಮೇಲೇ ನಾವು ಆಬ್ಜೆಕ್ಟಿವ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಆಬ್ಜೆಕ್ಟಿವ್ಸ್ ಆದಮೇಲೆ ಯಾವ್ಯಾವ ಮೆಥಡ್ನ ಫಾರ್ಮುಲೇಷನ್ ಮಾಡಬೇಕು, ಅಂದರೆ ಯಾವ ಥರ, ಅಂದರೆ ಟ್ಯಾಬ್ಲೆಟ್ ಫಾರ್ಮಲ್ ಮಾಡಬೇಕಾ ಅಥವಾ ಸಿರಪ್ ಫಾರ್ಮಲ್ ಮಾಡಬೇಕಾ, ಸಸ್ಪೆನ್ಷನ್ ಫಾರ್ಮಾ ಅಥವಾ ಪ್ಯಾಚಸ್ಸಾ, ಅಂದರೆ ಪ್ಯಾಚಸ್ ಅಂದರೆ ಮತ್ತೆ ಅದರಲ್ಲಿ ಬೇರೆ ಬೇರೆ ಥರ ಪ್ಯಾಚಸ್ ಎಲ್ಲ ಬರುತ್ತೆ. ಆ ಥರ ನಾವು ರಿಸರ್ಚಲ್ಲಿ 1 by 1 ನಾವು ಇಂಪ್ರೂವ್ ಮಾಡ್ತಾ ಹೋಗಬೇಕು. ಅಂದರೆ ಅದು ಕಂಟಿನ್ಯೂ ಪ್ರೊಸೆಸ್. ಬೈ ಲಿಟ್ರೇಚರ್ ರಿವ್ಯೂ ನಾವೇನು ಮಾಡೋಕ್ಕೆ ಹೋಗ್ತೀವಲ್ಲ, ಅದು ಬೈ ಟಿಲ್ ದ ಎಂಡ್ ಆಫ್ ದ ರಿಸರ್ಚ್ ವಿ ಆರ್ ಗೋಯಿಂಗ್ ಟು ಕಂಟಿನ್ಯೂ ಇಟ್. ಸರ್, ಇವಾಗ ಔಷಧ ತಜ್ಞರು ಸಮಾಜಕ್ಕೆ ನೀಡುವಂತಹ ಕೊಡುಗೆಯ ಬಗ್ಗೆ ಮಾತಾಡೋದಾದರೆ, ಈಗ ನಾವು ಸಮಾಜಕ್ಕೆ ಕೊಡಬೇಕು ಅಂತಂತಂದರೆ ಫಸ್ಟು ಔಷಧ ತಜ್ಞರಲ್ಲಿ ಏನಾಗುತ್ತೆ ಅಂತಂತಂದರೆ ಆಲ್ವೇಸ್ ದೇ ಹ್ಯಾವ್ ಟು ಕನ್ಸಲ್ಟ್ ದ ಫಾರ್ಮಸಿಸ್ಟ್ಸ್. ಅಂದರೆ ಅವರು ಯಾವುದೇ ಔಷಧ ತೊಗೊಳ್ಬೇಕಾದ್ರೆ ಸೆಲ್ಫ್ ಪ್ರಿಸ್ಕ್ರಿಪ್ಷನನ್ನು ಅವರು ಮಾಡಿಕೊಳ್ಬಾರ್ದು. ಯಾಕಂತಂದರೆ ಅದರ ಅಡ್ಡ ಪರಿಣಾಮ ಅಥವಾ ದುಷ್ಪರಿಣಾಮ ಅವರಿಗೆ ಅದರ ನಾಲೆಜ್ ಇರೋದಿಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ಆಲ್ವೇಸ್ ಪೀಪಲ್ ವಿಲ್ ಕನ್ಸಲ್ಟ್ ದ ಫಾರ್ಮಸಿಸ್ಟ್. ವೈ, ಇಫ್ ವಿ ಯು ಹ್ಯಾವ್ ಡೌಟ್ಸ್ ಆನ್ ಯುವರ್ ಮೆಡಿಸಿನ್ಸ್, ಎನಿ ಡೌಟ್ಸ್. ಓಕೆ, ಯಾವುದೇ ಮೆಡಿಸಿನ್ಸ್ ಬಗ್ಗೆ ಡೌಟ್ ಇದ್ದರು ಅಥವಾ ಯಾವುದೇ ಮೊದಲು ಮೆಡಿಸಿನ್ ತೊಗೋಬೇಕು ಅಂತ ನೀವು ನಿರ್ಧಾರ ಮಾಡಿದರೆ ಅದನ್ನು ಒಂದು ಸಾರಿ ಫಾರ್ಮಸಿಸ್ಟ್ಗೆ ಕೇಳಿದರೆ ಅವರಿಂದ ನಿಮಗೆ ಅದರಿಂದ ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಅದನ್ನು ಆ ಮೆಡಿಸಿನ್ನ ನೀವು ತೊಗೋಬೋದು. ಆಮೇಲೆ ಆಲ್ವೇಸ್ ಬೈಯಿಂಗ್ ದ ಆ್ಯಂಟಿಬಯೋಟಿಕ್ಸ್. ಓಕೆ, ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೆವರ್ ಬೈ ಆ್ಯಂಟಿಬಯೋಟಿಕ್ಸ್ ಆರ್ ಅ ಸ್ಟ್ರಾಂಗ್ ಡ್ರಗ್ಸ್ ವಿದೌಟ್ ಪ್ರಾಪರ್ ಅಡ್ವೈಸ್. ಯಾರ್ದು ಅಡ್ವೈಸು? ಫಾರ್ಮಸಿಸ್ಟ್ ಅಡ್ವೈಸ್. ಓಕೆ, ಯಾಕಂದರೆ ಅದರದ ರೆಸಿಸ್ಟೆನ್ಸು ಆಲ್ರೆಡಿ ನಾನು ಹೇಳಿದ್ನಲ್ವ, ಅದರ ರೆಸಿಸ್ಟೆನ್ಸು, ಅಡ್ಡ ಪರಿಣಾಮ, ಆ ಥರ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರಿಗೇ ಏನಾಗುತ್ತೆ, ದುಷ್ಪರಿಣಾಮ ದೇಹದ ಮೇಲೇ ಬೀರೋದು. ಅದಕ್ಕೆ ಅದನ್ನು ಆಲ್ವೇಸ್ ದೇ ಹ್ಯಾವ್ ಟು ಬೈ ವಿದೌಟ್ ಅ ಅಡ್ವೈಸ್ ಆಫ್ ದ ಫಾರ್ಮಸಿಸ್ಟ್ ಈಸ್ ಅ ವೆರಿ ಡೇಂಜರಸ್ ಅಂತ ನಾನು ಹೇಳೋದು. ಅದಕ್ಕೆ ಆಮೇಲೆ ನೆಕ್ಸ್ಟು ಸ್ಟೋರೇಜ್ ಹೇಗೆ ಸ್ಟೋರ್ ಮಾಡಬೇಕು, ಸ್ಟೋರೇಜ್ ಎಲ್ಲಿ ಮಾಡಬೇಕು. ಇವಾಗ ಸಪೋಸ್ ಇನ್ಸುಲಿನನ್ನು ನಾವು ತೊಗೊಂಡಿರ್ತೀವಿ, ಇನ್ಸುಲಿನ್ನ ಎಲ್ಲಿ ರೆಫ್ರಿಜರೇಷನ್ ಬೇಕಾಗುತ್ತೆ ನಮಗೆ.
ಅದಕ್ಕೆ ಸ್ಟೋರೇಜಲ್ಲಿ ಅಡ್ವೈಸ್ ಫಾರ್ಮಸಿಸ್ಟ್ ಬೇಕಾಗುತ್ತೆ. ಆಮೇಲೆ ಏನಾಗುತ್ತೆ, ಇನ್ನೊಂದು ಅಡ್ವೈಸ್ ಫಾರ್ ದ ಪಬ್ಲಿಕ್ ಅಂತ ಏನಂತಂದರೆ, ಡು ನಾಟ್ ಶೇರ್ ಯುವರ್ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ ವಿತ್ ಅದರ್ಸ್. ಅಂದರೆ ಇವಾಗ ನಿಮಗೆ ಜ್ವರ ಅಥವಾ ಕೆಮ್ಮು ನೆಗಡಿ ಬಂದಿದೆ, ಆವಾಗ ಒಂದು ಮೆಡಿಸಿನೆಲ್ಲ ಡಾಕ್ಟರ್ಸ್ ಬರೆದು ಕೊಟ್ಟಿರ್ತಾರೆ, ಆಮೇಲೆ ಅದನ್ನು ಫಾರ್ಮಸಿಸ್ಟು ಕೌಂಟ್ರಲ್ಲಿ ಡಿಸ್ಪೆನ್ಸ್ ಮಾಡಿರ್ತಾರೆ. ಅದೇ ಅವ್ರ ಮನೆಯಲ್ಲೂ ಇನ್ನೊಬ್ರಿಗೂ ಸೇಮ್ ಕೆಮ್ಮು ನೆಗಡಿ ಬಂದಿದೆ ಅಂತ ತಿಳ್ಕೊಂಡು ಅವಾಗ ಏನು ಮಾಡ್ತಾರೆ, ಓಕೆ ಡಾಕ್ಟರ್ ಇದನ್ನು ಕೊಟ್ಟಿದ್ದಾರೆ, ನೀನು ಅದನ್ನೇ ತೊಗೊಳಪ್ಪ ಅಂತ ಹೇಳ್ತಾರೆ ಅವಾಗ. ಬಟ್ ಆ ಟೈಮಲ್ಲಿ ಆ ಥರ ಮಾಡೋದು ತಪ್ಪಾಗುತ್ತೆ. ಯಾಕಂತಂದರೆ ಆ ಪೇಷಂಟಲ್ಲಿ ಯಾವ ಥರ ಸಿಮ್ಟಮ್ಸ್ ಇರುತ್ತೆ, ಯಾವ ಥರ ಎಷ್ಟು ಸಿವಿಯರಿಟಿ ಇರುತ್ತೆ ಅನ್ನೋದು ನಮಗೆ ಗುರುತಿರಲ್ಲ. ಅದಕ್ಕೆ ಅದನ್ನು ಡಾಕ್ಟರ್ ಕನ್ಸಲ್ಟ್ ಮಾಡಿ ಆಮೇಲೆ ಫಾರ್ಮಸಿಸ್ಟ್ ಮುಖಾಂತರ ಮೆಡಿಸಿನ್ ತೊಗೊಂಡ್ರೆ ಅದು ಸೇಫ್ ಅಂತ ನಾನು ಹೇಳ್ತೀನಿ. ಸರ್, ಇವಾಗ ಔಷಧ ತಜ್ಞ ಅಂದ ತಕ್ಷಣ ನಮಗೆ ಸಾಮಾನ್ಯ ಜನರು ಅನ್ಕೊಳ್ಳೋದು ಫಾರ್ಮಸಿಗಳಲ್ಲಿ ಇವರು ಇರ್ತಾರೆ, ನಾವು ಕೇಳಿದ ಔಷಧಿ ಕೊಡ್ತಾರೆ ಅನ್ನೋದು ನಮ್ಮ ಕಲ್ಪನೆ. ಅದರ ಆಚೆಗೆ ಈ ಒಂದು ಫಾರ್ಮಸಿಸ್ಟ್ಗಳು, ಔಷಧ ತಜ್ಞರ ಕೆಲಸ ಕಾರ್ಯಗಳ ಬಗ್ಗೆ. ಬಿಯಾಂಡ್ ದ ಫಾರ್ಮಸಿ, ದ ಫಾರ್ಮಸಿಸ್ಟ್ ಹ್ಯಾವ್ ಸೋ ಮೆನಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ವೇರ್ ಇನ್ ದ ಇಂಡಸ್ಟ್ರೀಸ್, ಇನ್ ಅಕಾಡೆಮಿಕ್ಸ್, ಓಕೆ, ಆ್ಯಂಡ್ ಇನ್ ರೆಗ್ಯುಲೇಟ್ರಿ. ನಾವು ಅವ್ರಿಗೆ ಏನಂತ ಕರಿತೀವಿ ಅಂತಂದರೆ, ಫಸ್ಟು ನೀವು ಫಾರ್ಮಸಿ ಅಂತಂತಂದ್ರಲ್ಲ, ಅದು ಕಮ್ಯುನಿಟಿ ಫಾರ್ಮಸಿಸ್ಟ್ ಅಂತ ನಾವು ಅವ್ರಿಗೆ ಕರಿತೇವೆ. ಆಮೇಲೆ ಇನ್ನೊಂದೇನು, ಹಾಸ್ಪಿಟಲ್ ಫಾರ್ಮಸಿಸ್ಟ್ಸ್. ಅಂದರೆ ಹಾಸ್ಪಿಟಲ್ ಫಾರ್ಮಸಿಸ್ಟ್ ವಾಟ್, ದೇ ವಿಲ್ ರಿವ್ಯೂ ದ ಪ್ರಿಸ್ಕ್ರಿಪ್ಷನ್ಸ್ ಆ್ಯಂಡ್ ಮಾನಿಟರ್ ದ ಡ್ರಗ್ ಇಂಟ್ರ್ಯಾಕ್ಷನ್ಸ್. ಅಂದರೆ ಇವಾಗ ಏನಾದರೂ ಅಡ್ಡ ಪರಿಣಾಮ, ದುಷ್ಪರಿಣಾಮ ಏನಾದರೂ ಬೀರ್ತಾ ಇದೆಯಾ ಅದನ್ನು ಮಾನಿಟರ್ ಮಾಡುವಂಥ ಕೆಪಬಿಲಿಟಿ ಫಾರ್ಮಸಿಸ್ಟಲ್ಲಿ ಇರುತ್ತೆ. ಆಮೇಲೆ ಪ್ರಿಪೇರ್ IV ಮೆಡಿಸಿನ್ಸ್, ಓಕೆ, ಆ್ಯಂಡ್ ಎನ್ಶ್ಯೂರ್ ದ ಪೇಷಂಟ್ ಸೇಫ್ಟಿ. ಅಂದರೆ ಪೇಷಂಟ್ ಸೇಫ್ಟಿನೂ ನಮಗೆ ತುಂಬ ಮುಖ್ಯವಾಗಿ ಕಂಡುಬರುತ್ತೆ ಎಲ್ಲಿ, ಹಾಸ್ಪಿಟಲ್ ಫಾರ್ಮಸಿಸ್ಟಲ್ಲಿ. ಆಮೇಲೆ ಇಂಡಸ್ಟ್ರಿಯಲ್ ಫಾರ್ಮಸಿಸ್ಟಲ್ಲಿ ಏನು ಕಂಡುಬರುತ್ತೆ ಅಂತಂದರೆ, ವರ್ಕ್ ಇನ್ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರೀಸ್ ಡೆವಲಪಿಂಗ್ ಅ ನ್ಯೂ ಮೆಡಿಸಿನ್ಸ್. ಇವಾಗ ನಾವೇನಾದರೂ ಇಲ್ಲಿ ರಿಸರ್ಚ್ ಎಲ್ಲ ಮಾಡಿ ಅದನ್ನು ನಾವು ಒಂದು ಕಾರ್ಯರೂಪಕ್ಕೆ ಮಾಡಿರ್ತೀವಿ. ಬಟ್ ಅಲ್ಲಿ ಏನಾಗುತ್ತೆ, ಅದು ಮ್ಯಾನುಫ್ಯಾಕ್ಚರಿಂಗ್ ಮುಖಾಂತರ ಅದು ಮಾರ್ಕೆಟಿಗೆ ಬರೋಕ್ಕೆ ಸಹಕಾರಿಯಾಗುತ್ತೆ. ಅದಕ್ಕೆ ಡೆವಲಪಿಂಗ್ ಅ ನ್ಯೂ ಮೆಡಿಸಿನ್ಸ್, ಎನ್ಶ್ಯೂರಿಂಗ್ ಕ್ವಾಲಿಟಿ ಆ್ಯಂಡ್ ಸೇಫ್ಟಿ. ಅಂದರೆ ಕ್ವಾಲಿಟಿ ಮತ್ತು ಸೇಫ್ಟಿ ಈಸ್ ಇಂಪಾರ್ಟೆಂಟ್ ಫಾರ್ ದ ಪ್ರಾಡಕ್ಟ್. ನೆಕ್ಸ್ಟ್ ಇನ್ ಅಕಾಡೆಮಿಕ್ ಫಾರ್ಮಸಿಸ್ಟ್. ಅಂದರೆ ಅಕಾಡೆಮಿಕ್ ಫಾರ್ಮಸಿಸ್ಟ್, ವಿ ಆರ್ ಗೋಯಿಂಗ್ ಟು ಟ್ರೈನ್ ದ ಫ್ಯೂಚರ್ ಫಾರ್ಮಸಿಸ್ಟ್ and conduct the cutting edge research processes. Initially it is, then it will comes to the industry. First academic pharmacist and later it will comes a industry. Next a regulatory pharmacist. ಇವರು ಏನು ಮಾಡ್ತಾರೆ ಅಂತಂದರೆ, ensure that only safe and effective drugs reach the market. ಓಕೆ, ಅಂದರೆ ಇವಾಗ ರಿಸರ್ಚಲ್ಲಿ ಇಂಡಸ್ಟ್ರಿಯಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಆಗಿರುತ್ತೆ, ಒಂದು ಬ್ಯಾಚ್ ಯಾವುದಾದ್ರೂ ಒಂದು ಡೈಕ್ಲೋಫಿನಾಕ್ ಬ್ಯಾಚ್ ಅಂತ ತಿಳ್ಕೊಳ್ಳಿ. ಆ ಡೈಕ್ಲೋಫಿನಾಕ್ ಬ್ಯಾಚಲ್ಲಿ ನಾವು ತಯಾರು ಮಾಡಿರ್ತೀವಿ ಅದನ್ನು, ಫಾರ್ಮಸಿ ಏನು ಫಾರ್ಮುಲೇಷನ್ನ. ಆ ಫಾರ್ಮುಲೇಷನ್ನು ಸೇಫ್ಟಿ ಇದೆಯಾ ಇಲ್ವಾ ಅಂದರೆ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ಅದನ್ನು ರೆಗ್ಯುಲೇಟ್ರಿ ಫಾರ್ಮಸಿಸ್ಟನ್ನು ರಿವ್ಯೂ ಮಾಡ್ತಾರೆ. ಅದನ್ನೆಲ್ಲ ರಿವ್ಯೂ ಮಾಡಿ ಅದರ ಡಾಕ್ಯುಮೆಂಟ್ಸನ್ನೆಲ್ಲ ನೆಕ್ಸ್ಟ್ ರೆಗ್ಯುಲೇಟ್ರಿ ಅಥಾರಿಟೀಸ್ ಎಲ್ಲ ಏನಿರುತ್ತಲ್ಲ ಅವ್ರಿಗೆ ಫಾರ್ವರ್ಡ್ ಮಾಡಿ ಆಮೇಲೆ ಮಾರ್ಕೆಟಿಗೆ ಬರುತ್ತೆ. ಅದು ಈ ಥರ ರೋಲನ್ನು ನಾವು ಕಾಣ್ಬೋದು ಅದರ್ ದೆನ್ ಫಾರ್ಮಸಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಔಷಧ ತಜ್ಞರ ಮಹತ್ವದ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಸುಜಯ್ ಹುಲಿಯಾಳ್ಕರ್ ಅವರು. ಸರ್, ಇನ್ನು ಕೋವಿಡ್ ಸಂದರ್ಭದಲ್ಲಿ ಈ ಒಂದು ಆರೋಗ್ಯ ಕ್ಷೇತ್ರದಲ್ಲಿರುವಂತಹ ಎಲ್ಲರೂ ಅತ್ಯಂತ ಒಂದು ನಿಸ್ವಾರ್ಥವಾಗಿ ಸೇವೆಯನ್ನ ಸಲ್ಲಿಸಿದ್ರು. ಆ ಸಂದರ್ಭದಲ್ಲಿ ತಾವು ಫಾರ್ಮಸಿಸ್ಟ್ಗಳು ಯಾವ ರೀತಿ ಸೇವೆಯನ್ನ ಸಲ್ಲಿಸಿದ್ರಿ ಅನ್ನೋದನ್ನ ಇಂದು ನಮ್ಮ ಕಾರ್ಯಕ್ರಮದಲ್ಲಿ ನೆನೆಯೋದಾದ್ರೆ. The worldwide saw the true value of pharmacists during the COVID-19. Okay, what we have done there, everything is closed, lockdown was there. Okay, but pharmacists kept the pharmacies open. Okay, when everything else shut down. Okay, and also they ensured continuous supply of essential medicines, oxygen support drugs for the patients, and guided the patients to correct use of the sanitizers, mask, and vaccines. Health awareness and self hygiene, what we have to call it is. And in some countries pharmacists even administer the vaccines also. Okay, and this provided that pharmacists are not just a medicine dispenser but frontline healthcare providers. ಅಂದರೆ ನಾವು ಇವಾಗ ಫ್ರಂಟ್ಲೈನ್ ಹೆಲ್ತ್ ಕೇರ್ ಅಂತ COVID-19 ಅಲ್ಲೂ ನಾವು ಕಾರ್ಯನಿರ್ವಹಿಸಿದ್ದೇವೆ. ಸರ್, ಈಗ ಔಷಧಿಯನ್ನ ತೆಗೆದುಕೊಳ್ಳುವಾಗ ಒಂದು ಸಾಮಾನ್ಯ ಜನರು ಯಾವ ರೀತಿಯ ತಪ್ಪುಗಳನ್ನ ಮಾಡ್ತಾರೆ ಅಂತ ತಮ್ಮ ಪ್ರಕಾರ? ಇವಾಗ ಸಾಮಾನ್ಯವಾಗಿ ತಪ್ಪು ಅಂತಂದರೆ ಮೊದಲನೇದಾಗಿ ಹೇಳಿದ್ದು ಸೆಲ್ಫ್ ಪ್ರಿಸ್ಕ್ರಿಪ್ಷನ್. ಅಂದರೆ ಇವಾಗ ಜ್ವರ ಬಂದಿದೆ, ಆಯ್ತಪ್ಪ ನನಗೆ ಹೋಗೋಕ್ಕಾಗಲ್ಲ ಅಂತ ಮನೆಯಲ್ಲೇ ಕುಳಿತುಕೊಂಡು
ಪ್ಯಾರಾಸೆಟ್ಮಾಲನ್ನು ತೊಗೊಳ್ಳೋದು. ಬಟ್ ಅವ್ರಿಗೆ ಗೊತ್ತಿರಲ್ಲ ಟೆಂಪ್ರೇಚರ್ ಎಷ್ಟಿರುತ್ತೆ, ಎಷ್ಟು ಡೋಸ್ ತೊಗೋಬೇಕು ಪ್ಯಾರಾಸೆಟ್ಮಾಲ್, ವೆದರ್ ಇಟ್ ಈಸ್ ರಿಕ್ವೈರ್ಡ್ 500 mg ಆರ್ 650 mg ಆರ್ 250 mg, ದೇ ಡೋಂಟ್ ನೋ. ದಟ್ಸ್ ವೈ ಸೆಲ್ಫ್ ಪ್ರಿಸ್ಕ್ರಿಪ್ಷನ್ ಡೇಂಜರಸ್ ಅಂತ ನಾನು ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಯಾವಾಗಲಾದರೂ ನಿಮಗೆ ಏನಾದರೂ ಜ್ವರ ಬಂದ್ರೂ ನೀವು ಅಟ್ಲೀಸ್ಟ್ ಫಾರ್ಮಸಿಸ್ಟ್ ಅಡ್ವೈಸ್ ತೊಗೊಂಡು ಅದನ್ನು ಫಾರ್ಮಸಿಯಲ್ಲಿ ನೀವು ಮೆಡಿಸಿನ್ ತೊಗೊಂಡು ಅವ್ರ ಅಡ್ವೈಸ್ ತೊಗೊಂಡು ನೀವು ತೊಗೊಂಡ್ರೆ ಸೇಫ್ ಆಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಇವಾಗ ಕಾಲು ನೋವು ಇರುತ್ತೆ, ತುಂಬ ಕಾಲು ನೋವು ಇರುತ್ತೆ. ಸ್ಪೆಷಲಿ ಕಾಲು ನೋವು, ಮೊಣಕಾಲು ನೋವು ಇದೆಲ್ಲ ನಮಗೆ ಅಬೋವ್ 50 ಏಜ್ ಆದಮೇಲೆ ನಾವು ಆಸ್ಟಿಯೋಫೋರೋಸಿಸಿಂದ ಅಥವಾ ರುಮ್ಯಾಟೈಡ್ ಅರಿಥ್ರೈಟಿಸಿಂದ ನಮಗೆ ಕಾಲು ನೋವು ಎಲ್ಲ ಬರುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀವಿ, ಪೇನ್ ಕಿಲ್ಲರ್ಸ್ ಕಂಟಿನ್ಯೂ ಆಗಿ ತೊಗೊಳ್ತಾ ಹೋಗ್ತೀವಿ. ಡೈಕ್ಲೋಫೆನಾಕ್ ಆಯಿತು, ಸಿಕ್ಲೋಫೆನಾಕ್ ಆಯಿತು, ಅದ್ರ ಜೊತೆ ಪ್ಯಾರಾಸಿಟಮಾಲ್ ಕಾಂಬಿನೇಷನು, ಸೆರೋಪೆಪ್ಟೈಡೇಸು ಅಥವಾ ಕ್ಲೋರ್ಜೋಕ್ಸಾಸೋನ್, ಮಸಲ್ ರಿಲ್ಯಾಕ್ಸಂಟ್ ಅಂತ ನಾವೆಲ್ಲ ಏನು ಕರಿತೀವಿ, ಅದನ್ನು ನಾವು ಲಾಂಗರ್ ಪೀರಿಯಡ್ ಆಫ್ ಟೈಮಿಂದ ತೊಗೊಳಕ್ಕೆ ಹೋದರೆ ಅದರಿಂದ ತುಂಬ ಅಡ್ಡ ಪರಿಣಾಮಗಳು ಬರುತ್ತೆ. ನಮ್ಮ ಕಿಡ್ನಿ ಮೇಲಾದರೂ ಎಫೆಕ್ಟ್ ಬೀಳ್ಬೋದು, ಲಿವರ್ ಮೇಲಾದರೂ ಎಫೆಕ್ಟ್ ಬೀಳ್ಬೋದು. ಅದಕ್ಕೆ ಅದನ್ನು ಫಾರ್ಮಸಿಸ್ಟು ಹತ್ರ ಒಂದು ಸಲ ನೀವು ಅಡ್ವೈಸ್ ತೊಗೊಂಡ್ರೆ, ಅವರು ಡಾಕ್ಟರ್ ಹತ್ರ ಅಡ್ವೈಸ್ ಕೊಟ್ಟರೆ ನೀವು ಡಾಕ್ಟರ್ ಕನ್ಸಲ್ಟ್ ಮಾಡಿ ಅದೇನು ಪ್ರಾಬ್ಲಮ್ ಇದೆಯೋ ಅದನ್ನು ಇವಾಗೇನು ನೀವು ಟೆಂಪ್ರರಿ ರಿಲೀಫ್ ಅಂತ ಏನು ಮಾಡ್ಕೋತಿರಲ್ಲ, ಅದನ್ನು ನೀವು ಪರ್ಮನೆಂಟಾಗಿ ಸೊಲ್ಯೂಷನನ್ನು ಕಂಡ್ಕೋಬೋದು ಅಂತ ನಾನು ಹೇಳಕ್ಕೆ. ಸರ್, ಇವಾಗ ಆಸ್ಪತ್ರೆಗಳಲ್ಲಿ ಈಗ ಔಷಧ ತಜ್ಞರ ಸೇವೆ ಯಾವ ರೀತಿ ಇರುತ್ತೆ ಅಂತ? ಇನ್ ಹಾಸ್ಪಿಟಲ್ ಫಾರ್ಮಸಿಸ್ಟ್ ಅಂತ ಅದನ್ನೇ ನಾನು ಹೇಳ್ತಾ ಇದ್ದೀನಲ್ಲ, ಇವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಹಾಸ್ಪಿಟಲಲ್ಲಿ ಪೇಷಂಟ್ ಬಂದಮೇಲೆ ಅವ್ರನ್ನ ಮೆಡಿಸಿನ್ನು ಅದೆಲ್ಲ ಪ್ರಿಸ್ಕ್ರಿಪ್ಷನಲ್ಲಿ ಬರೆದು ಕೊಡ್ತಾರೆ. ಆ ಪ್ರಿಸ್ಕ್ರಿಪ್ಷನ್ನು ಅವ್ರು ಬರೆದು ಕೊಟ್ಟ ಮೇಲೆ ಅದು ಡ್ರಗ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋದು ಯಾರು ಕರ್ತವ್ಯ? ಫಾರ್ಮಸಿಸ್ಟ್ ಕರ್ತವ್ಯ. ಆ ಪ್ರಿಸ್ಕ್ರಿಪ್ಷನ್ನು ಪೇಷಂಟ್ ತೊಗೊಂಡು ಫಾರ್ಮಸಿಗೆ ಬರ್ತಾನೆ. ಬಂದಮೇಲೆ ಫಾರ್ಮಸಿಯಲ್ಲಿ ಫಸ್ಟು ಫಾರ್ಮಸಿಸ್ಟ್ ಏನಿರ್ತಾರಲ್ಲ ಅದನ್ನು ಪ್ರಿಸ್ಕ್ರಿಪ್ಷನ್ ನೋಡಿಕೊಂಡು ಅದು ಡಾಕ್ಟ್ರ್ ಬರೆದಿರೋ ಮೆಡಿಸಿನ್ನು ಇದೆಯಾ ಇಲ್ವಾ ಫಸ್ಟು ಚೆಕ್ ಮಾಡ್ತಾರೆ. ಆ ಥರ ಏನಾದರೂ ಅದೇ ಮೆಡಿಸಿನ್ ಇರಲಿಲ್ಲ ಅಂತಂದರೆ ಸೇಮ್ ಕಂಟೆಂಟ್ ಇರೋ ಬೇರೆ ಮೆಡಿಸಿನ್ ಕೊಡ್ಬೋದು ಅವರು ಅದನ್ನು. ಅದಕ್ಕೆ ನಾಲೆಜ್ ಆಫ್ ದ ಡ್ರಗ್ ಆರ್ ಮೆಡಿಸಿನ್ ಅಂತ ಏನು ನಾವು ಹೇಳ್ತೀವಲ್ವ, ಅದಕ್ಕೆ ಅದನ್ನು ಫಾರ್ಮಸಿಸ್ಟಲ್ಲಿ ನಾವು ಕಾಣ್ಬೋದು ಇದನ್ನು. ಆಮೇಲೆ ಮೆಡಿಸಿನ್ ಏನಾದರೂ ಚೇಂಜ್ ಮಾಡೋದಾದ್ರೂ ಆವಾಗ ನಾವು ಡಾಕ್ಟರ್ ಹತ್ರ ಪರ್ಮಿಷನ್ ಕಾಲ್ ಮಾಡಿ ಅಥವಾ ಏನಾದರೂ ಒಂದು ಮೆಸೇಜ್ ಆದರೂ ಕಳಿಸಿ ಪರ್ಮಿಷನ್ ತೊಗೊಂಡು ನಾವು ಅದನ್ನು ಚೇಂಜ್ ಮಾಡ್ಬೋದು. ಈ ಥರ ಡಾಕ್ಟ್ರ್ ಮತ್ತು ಫಾರ್ಮಸಿಸ್ಟ್ ನಡುವೆ ಸಂಬಂಧವನ್ನು ನಾವು ಹಾಸ್ಪಿಟಲಲ್ಲಿ ಕಾಣ್ಬೋದು. ಸರ್, ಈಗ ತಮ್ಮ ಪ್ರಕಾರ ಔಷಧ ತಜ್ಞರು ಜೊತೆಗೆ ವೈದ್ಯರ ನಡುವಿನ ಸಂಬಂಧ ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? ಇವಾಗ ಔಷಧ ತಜ್ಞರು ಅಂತಂದರೆ ನಾವು ಫಾರ್ಮಸಿಸ್ಟ್ ಅಂತ ಏನು ಹೇಳ್ತೀವಿ, ವೈದ್ಯರೆಲ್ಲ ನಡುವೆ ಅಂತಂದರೆ ಇವಾಗ ಅದನ್ನೇ ಆಲ್ರೆಡಿ ಇವಾಗ ನಾನು ಹೇಳಿದ್ನಲ್ಲ, ಹಾಸ್ಪಿಟಲಲ್ಲಿ ಏನಾಗುತ್ತೆ, ಪೇಷಂಟ್ಸ್ ಎಲ್ಲ ಬಂದುಬಿಟ್ಟು ಚೆಕ್ಕಿಂಗ್ ಎಲ್ಲ ಮಾಡ್ತಾರೆ. ಬಟ್ ಚೆಕ್ ಆದಮೇಲೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಬರೆದ್ಮೇಲೆ ಅದನ್ನು ಪ್ರಿಸ್ಕ್ರಿಪ್ಷನ್ನು ಮತ್ತೆ ಮೆಡಿಕಲ್ ಶಾಪ್ಗೆ ಪೇಷಂಟ್ ತೊಗೊಂಡು ಬರ್ತಾರೆ. ಅದೆಲ್ಲ ಆದಮೇಲೆ ನಾವು ಮೆಡಿಸಿನ್ನ ಡಿಸ್ಪೆನ್ಸ್ ಮಾಡ್ತೀವಿ. ಅದನ್ನು ಹೇಗೆ ತೊಗೋಬೇಕು, ಎಷ್ಟು ಡೈಲಿ, ಹೌ ಮೆನಿ ಫ್ರೀಕ್ವೆನ್ಸಿ ಅಂದರೆ ಯಾವ್ಯಾವ ಟೈಮಲ್ಲಿ ತೊಗೋಬೇಕು, ಅಂದರೆ ಊಟ ಆದಮೇಲೆ ತೊಗೋಬೇಕಾ, ಊಟದ ಮುಂಚೆ ತೊಗೋಬೇಕಾ, ಎಷ್ಟು ಸಲ ತೊಗೋಬೇಕು ದಿನಕ್ಕೆ, ಅದೆಲ್ಲ ನಾವು ಅವ್ರಿಗೆ ಅಡ್ವೈಸನ್ನು ಕೊಡ್ತೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ಹಾಸ್ಪಿಟಲಲ್ಲಿ ಇವಾಗ ನಾವು ಡಾಕ್ಟರ್ ಆಫ್ ಫಾರ್ಮಸಿ ಫಾರ್ಮ್-ಡಿ ಅಂತ ಏನು ಕರಿತೀವಲ್ಲ, ಅವರು ಅದೇ ಅಡ್ವರ್ಸ್ ಎಫೆಕ್ಟ್ ಆಫ್ ದ ಮೆಡಿಸಿನ್ಸು, ಡೇಟಾ ಮಾನಿಟ್ರಿಂಗ್ ಅಂತಂದರೆ ನಾವೇನು ಕರಿತೀವಲ್ಲ, ಪ್ರತಿಯೊಂದು ಮೆಡಿಸಿನ್ದು ಅದನ್ನೆಲ್ಲ ರಿಯಾಕ್ಷನ್ಸು, ಇಂಟರ್ ರಿಯಾಕ್ಷನ್ಸು ಅದನ್ನೆಲ್ಲ ಅವರು ನೋಟ್ ಮಾಡ್ಕೋಬೋದು. ಸರ್, ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಅಂತಂತಂದರೆ, ಇವಾಗ ಫಾರ್ಮಸಿಸ್ಟ್ ನಾವೇನು ಕರಿತೀವಲ್ಲ, ಫಾರ್ಮಸಿಸ್ಟ್ ಈಸ್ ನಾಟ್ ಓನ್ಲಿ restricted to the pharmacy. Okay, in pharmacists are becoming the health coaches, not just medicine providers. Digital pharmacy and telepharmacy and making medicines accessible to the remote villages also. And pharmacists are key players in global health initiatives and fighting antibiotic resistance, life cycles diseases and as well as epidemics. Okay. ಸರ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ವಿಶ್ವ ಔಷಧ ತಜ್ಞರ ದಿನ, ವರ್ಲ್ಡ್ ಫಾರ್ಮಸಿಸ್ಟ್ ಡೇ ಅಂಗವಾಗಿ ಒಂದು ಔಷಧ ತಜ್ಞರ ಮಹತ್ವದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ವೈದ್ಯರು ಡಾಕ್ಟರ್ ಸುಜಯ್ ಹುಲಿಯಾಳ್ಕರ್, ಸಹಾಯಕ ಪ್ರಾಧ್ಯಾಪಕರು, ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯ, ಬೆಳಗಾವಿ. ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.